ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತು ಔಷಧೀಯ ಸಸ್ಯಗಳ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಅಲ್ವಾ. ಬೆಸಿಲ್ ಅಂತಕ್ಕಂಥ ಸಸ್ಯದ ಕುರಿತು ಚರ್ಚೆ ಮಾಡೋಣ. ಈ ರೀತಿ ಕಾಣುತ್ತೆ, ಪಾಟಲ್ಲಿ ನೋಡಿತ್ತು ಅಂತ ಹೇಳಿದ್ರೆ, ಅಥವಾ ನಮಗೆ ಹೊಲದಲ್ಲಿ ನೋಡ್ತು ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾಣ್ತದೆ ನೋಡಿ. ಬೆಸಿಲ್ ಅಂತ ಕರಿತೇವೆ. ಚಕ್ರವಾಗಿ ಒಳಗಡೆ ಈ ರೀತಿ ಬಡ್ ಇರುತ್ತೆ, ಇಲ್ಲಿ ಫ್ಲವರ್ ಬರ್ತದೆ ಅಂತಕ್ಕಂಥದ್ದು ನೋಡಿ. ಈ ರೀತಿಯಾಗಿರ್ತದೆ. ಬೆಸಿಲ್ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತ ನಾನು ಇವಾಗ ಚೆನ್ನಾಗಿ ತೋರಿಸ್ಕೊಟ್ಟೆ. ಎಲೆಗಳು ಈ ರೀತಿ ಕಾಣ್ತದೆ, ಹಸಿರು ಏನು ಲೈಟ್ ಗ್ರೀನಿಂದ ಡಾರ್ಕ್ ಗ್ರೀನ್ವರೆಗೂ ಬರ್ತದೆ ಅಂತಕ್ಕಂಥದ್ದು. ಹಾಗಾದರೆ ಇದು ಬೆಸಿಲನ್ನು, ಇದು ಒಂದು ವರ್ಸಟೈಲ್ ಹರ್ಬ್ ಅಂತ ಹೇಳ್ತೇವೆ. ಅಂದರೆ ಸುಮಾರು ಹೆಲ್ಪ್ ಇದೆ ಇದರಲ್ಲಿ. ಒಂದು ಕುಲಿನರಿ ಪರ್ಪಸ್, ಅಂದರೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಬಳಸ್ತಾರೆ. ಮನೆ ಅಥವಾ ಹೋಟೆಲ್ಸ್ಗಳಲ್ಲಿ ಅಡುಗೆ ಮಾಡಲಿಕ್ಕೆ ಇದನ್ನು ಬಳಸಲಾಗ್ತದೆ ಅಂತೇಳಿ. ಮೆಡಿಸಿನಲ್ ಪರ್ಪಸ್ ಅಂದರೆ ಆರೋಗ್ಯ ದೃಷ್ಟಿಯಿಂದ ಔಷಧಿಯ ರೂಪದಲ್ಲಿ ಹೌಸ್ ಹೋಲ್ಡ್ ಅಪ್ಲಿಕೇಶನ್, ಮನೆಗಳಲ್ಲಿ ಕೂಡ ಬಳಸಲಾಗ್ತದೆ ಅಂತಂದು. ಇದನ್ನು ಸ್ಟ್ಯಾಪಲ್ ಫುಡ್ಡಾಗಿ ಬಳಸ್ತಾರೆ ಕೆಲವೊಂದು ಕಡೆ. ಸ್ವೀಟ್ ಬೆಸಿಲ್ ಅಂತಕ್ಕಂಥ ಹೆಸರದು. ಅದಕ್ಕೆ ನಾವು ತುಳಸಿ ಅಂತಲೂ ಕರಿತೇವೆ. ತುಳಸಿಯಲ್ಲಿ ಕೂಡ ಎರಡು ಏನು ಅಂತಂದ್ರೆ ಕೃಷ್ಣ ತುಳಸಿ, ನಾರ್ಮಲ್ ತುಳಸಿ, ಅದೇ ರೀತಿ ಇದು ನೋಡಿ. ಈಗ ನಾವೇನು ಅಂದರೆ ಥೆರಪಿಟಿಕ್ಕು ಮತ್ತು ರಿಲೀಜಿಯಸ್ಸು, ಅಂದರೆ ನಾವು ಸಾಂಸ್ಕೃತಿಕ ನಮ್ಮ ಇದರಲ್ಲಿ ಧರ್ಮದಲ್ಲೂ ಬಳಸ್ತೇವೆ, ಥೆರಪಿಟಿಕ್ ಆಗಿ ನಾವು ಬಳಸ್ತೇವೆ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನಂದ್ರೆ ಕುಲಿನರಿ ಪರ್ಪಸ್ ಎಲ್ಲಿ ಬಳಸ್ತೀವಿ ಅಂದರೆ ಇಟಾಲಿಯನ್ ಫುಡ್ಸು ಮತ್ತು ಮೆಡಿಟೇರಿಯನ್ ಫುಡ್ಸ್ ಎಲ್ಲೆಲ್ಲಿ ಬರ್ತದೋ ಅಲ್ಲೆಲ್ಲ ಇದನ್ನು ಬಳಸಲಾಗ್ತದೆ. ಅದಲ್ಲದೆ ಫ್ರೆಶ್ ಪ್ಯಾಸ್ಟ್ರೋ ಅಂತಕ್ಕಂಥ ಒಂದೇನು ಇಂಗ್ರೀಡಿಯೆಂಟ್ ಮಾಡ್ತಾರೆ ಇಟಾಲಿಯನ್ನಲ್ಲಿ, ಅದರಲ್ಲಿ ಕಂಪ್ಲೀಟ್ ಇದನ್ನೇ ಹಾಕ್ಬಿಟ್ಟು ಮಾಡ್ತಾರೆ. ಪಿಜ್ಜಾಗಳನ್ನು ಗಾರ್ನಿಷ್ ಮಾಡೋಕ್ಕೆ, ಅಂದರೆ ಮಾಡಾದ್ಮೇಲೆ ಮೇಲುಗಡೆ ಉದುರಿಸ್ಲಿಕ್ಕೆ. ಟೊಮ್ಯಾಟೊ ಬೇಸ್ಡ್ ಸಾಸಸ್ಸಿಗೆ ಇದನ್ನು ಬಳಸ್ತಾರೆ, ಸಲಾಡ್ಸ್ ಆಗಿ ಬಳಸ್ತಾರೆ. ಹಾಗಾಗಿ ಇದು ಕುಲಿನರಿ ಪರ್ಪಸ್, ಅಂದರೆ ಅಡುಗೆ ಮತ್ತು ಹೋಟೆಲ್ಗಳಲ್ಲಿ ತುಂಬ ಹೆಲ್ಪಿಗೆ ಬರುತ್ತೆ ಅಂತಕ್ಕಂಥದ್ದು. ಇನ್ನು ಸೌತ್ ಈಸ್ಟರ್ನ್ ಏಷ್ಯಾ, ಅಂದರೆ ನಮ್ಮ ದೇಶಗಳಲ್ಲೆಲ್ಲ ಬೆಸಿಲ್ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಗ್ರೀನ್ ಕರ್ರಿಗಳಲ್ಲಿ, ಅಂದರೆ ಸಾಂಬಾರುಗಳಲ್ಲಿ, ನೂಡಲ್ಸ್ಗಳಲ್ಲೆಲ್ಲ ಬಳಸ್ತಾರೆ. ಹೋಲಿ ಬೆಸಲ್ ಅಂತಂದರೆ ಕೃಷ್ಣ ತುಳಸಿ ಅಥವಾ ಇದು ಹೋಲಿ ಬೆಸಲ್ ಅಂತ ಹೇಳಿ, ಅದನ್ನು ಕೂಡ ಸುಮಾರು ಇದರಲ್ಲಿ ಬಳಸಲಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ನೋಡಿ ಆಮೇಲೆ ಡಿಸರ್ಟು ಡ್ರಿಂಕ್ಸಲ್ಲಿ ಬಳಸ್ತಾರೆ. ಡಿಸರ್ಟು ಡ್ರಿಂಕ್ಸು ಅಂತ ಹೇಳಿದ್ರೆ ಊಟ ಆದಮೇಲೇನು ಸಿಹಿ ಅಂತ ತಿಂತಾರಲ್ಲ, ಅದರಲ್ಲಿ ಲೆಮನ್ ರಿಲೇಟೆಡ್ ಇರ್ಬೋದು, ಸಿನ್ನಮನ್, ಚಕ್ಕೆ ರಿಲೇಟೆಡ್ ಇರ್ಬೋದು, ಆ ಎಲ್ಲ ಇದರಲ್ಲೂ ಕೂಡ ಇದನ್ನು ಬಳಸಲಾಗ್ತದೆ ಅಂತಕ್ಕಂಥದ್ದು. ಕ್ರಿಸ್ಮಸ್ಸಲ್ಲಿ ಇದನ್ನು ತುಂಬ ಚೆನ್ನಾಗಿ ಬಳಸ್ತಾರೆ. ಸಿರಪ್ಗಳು ಏನು ತಯಾರು ಮಾಡ್ತಾರೆ, ಸಿರಪ್ಗಳಲ್ಲಿ ಬಳಸ್ತಾರೆ. ಕಫ್ ಸಿರಪ್ ಇರ್ಬೋದು, ಇನ್ನಿತರೆ ಕಾಕ್ಟೈಲ್ಸು, ಅಂದರೆ ಲಿಕ್ಕರ್ ಇಂಡಸ್ಟ್ರಿಯಲ್ಲಿ, ಫ್ರೂಟ್ ಸಲಾಡಲ್ಲಿ ಇದನ್ನು ಬಳಸ್ತಾರೆ. ಮತ್ತು ಇನ್ನು ಮೆಡಿಸಿನಲ್ ಪರ್ಪಸ್ ಏನಿದೆ ಅಂತ ಹೇಳಿದರೆ, ಒಂದು ಸ್ಟ್ರೆಸ್ ಮ್ಯಾನೇಜ್ ಮಾಡುತ್ತೆ ಇದು. ಇದರಲ್ಲಿ ಆಯಿಲ್ ಇರ್ತದೆ, ಐಜಿನಾಲ್ ಅಂತಕ್ಕಂಥದ್ದು. ಕ್ಲೋವಲ್ಲಿ ಇರ್ತದಲ್ಲ, ನಮ್ಮ ಲವಂಗದಲ್ಲಿ ಅದೇ ರೀತಿಯಾದ ಆಯಿಲ್ ಇರುತ್ತೆ. ಲಿನಲಾಲ್ ಅಂತಕ್ಕಂಥದ್ದು ಆಯಿಲ್ ಇರ್ತದೆ. ಇದು ತುಂಬ ಹೆಲ್ತಿಗೆ ಬೆನಿಫಿಟ್ ಆಗಿರುತ್ತೆ. ಮತ್ತು ಅಡಾಪ್ಟೋಜನ್ ಅಂತಕ್ಕಂಥ ಇದನ್ನು ಕ್ಲಾಸಿಫೈ ಮಾಡ್ತೀವಿ. ಇದು ಫಿಸಿಕಲ್ ಮತ್ತು ಎಮೋಷ್ನಲ್ ಸ್ಟ್ರೆಸ್ ಇರ್ತದೆ. ಇವಾಗ ಯಾರಿಗೋ ಮಗು ತೀರೋಗಿದೆ ಅಂತ ತಿಳ್ಕೊಳ್ಳಿ, ಅಥವಾ ಯಾರ್ದೋ ಹಸ್ಬೆಂಡು ಮಿಲ್ಟ್ರಿಲಿ ತೀರೋಗಿದ್ದಾರೆ, ಅವ್ರು ಸ್ಟ್ರೆಸ್ಸಲ್ಲಿ ಇರ್ತಾರಲ್ಲ, ಇದನ್ನು ಕನ್ಸ್ಯೂಮ್ ಮಾಡ್ತು ಅಂತ ಹೇಳಿದ್ರೆ ಮೈಂಡಿಗೆ ರಿಲ್ಯಾಕ್ಸ್ ಆಗ್ತದೆ. ಮತ್ತು ಮೆಟಬಾಲಿಕ್ ಸಪೋರ್ಟ್ ಮಾಡ್ತದೆ, ಅಂದರೆ ಬ್ಲಡ್ ಶುಗರ್ ಕಡಿಮೆ ಮಾಡೋದು, BP ಕಡಿಮೆ ಮಾಡೋದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು, ಇದೆಲ್ಲ ಹೆಲ್ಪ್ ಆಗುತ್ತೆ. ಡೈಜೆಸ್ಟಿವ್ ಮತ್ತು ಇಮ್ಯುನಿಟಿಯಲ್ಲಿ ಹೆಲ್ಪ್ ಆಗ್ತದೆ. ಇಮ್ಯುನಿಟಿ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಸಿವು ಆಗೋ ರೀತಿಯಲ್ಲಿ ಮಾಡುತ್ತೆ, ಎಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಹೈ ಲೆವೆಲ್ ವಿಟಮಿನ್ K ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಹಾಗಾಗಿ ಚಿರಯೌವನವನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅರೋಮಾಥೆರಪಿಯಲ್ಲಿ ಅಂತಂದರೆ ಇವತ್ತಿನ ದಿನ ಎಲ್ಲ ಮೆಂಟಲ್ ರಿಲೇಟೆಡ್ ಏನು ಸಮಸ್ಯೆಗಳಿದ್ದಾವೆ, ಆವಾಗ ಅಲರ್ಟ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಮಸಾಜಸ್ ಮಾಡ್ತಾರೆ. ಅದರಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಏನು ಅಂತ ಹೇಳಿದರೆ ಆ್ಯಂಗ್ಸೈಟಿಯಾಗಿ ಇದನ್ನು ಯೂಸ್ ಮಾಡಲಾಗ್ತದೆ. ಮತ್ತು ಮನೆಯಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಮನೆಯ ಒಂದು ವಾತಾವರಣದಲ್ಲಿ ಎಲ್ಲಿ ಅಂದರೆ ಪೆಸ್ಟ್ ಕಂಟ್ರೋಲಲ್ಲಿ, ಅಂದರೆ ಮಸ್ಕಿಟೋಸು ಮತ್ತು ಫ್ಲೈಸು ಓಡೋಗಬೇಕು ಅಂತ ಹೇಳಿದರೆ ಇದನ್ನು ಆಯಿಲನ್ನು ಯೂಸ್ ಮಾಡ್ತಾರೆ. ಮತ್ತು ಕೆಲವೊಂದು ಸಾರಿ ಗಾರ್ಡನಲ್ಲಿ ಟೊಮೆಟೊ ಸಸಿ ಏನಿರ್ತದೆ ಅದ್ರ ಜೊತೆಗೆ ಈ ಸಸಿಯನ್ನು ಕೂಡ ಬೆಳೆದಾಗ ಟೊಮೆಟೊಗಳಿಗೆ ಪೆಸ್ಟ್ಗಳು ಬರಲ್ಲ, ಹುಳುಗಳು ಅಟ್ಯಾಕ್ ಆಗಲ್ಲ. ಸ್ಕಿನ್ ಕೇರಿಗೆ ಯೂಸ್ ಆಗುತ್ತೆ. ಅಂದರೆ ಇದು ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದರಿಂದ ಇದರ ರಸವನ್ನು ತೆಗೆದುಬಿಟ್ಟು ಕ್ರೀಮ್ಸ್ಗಳನ್ನು ಮಾಡ್ತಾರೆ. ಕಣೆಗಳನ್ನು, ಅಂದರೆ ಮೊಡವೆಗಳನ್ನು ಇದನ್ನು ಟ್ರೀಟ್ ಮಾಡ್ತಾರೆ. ಸ್ಕಿನ್ ಇರಿಟೇಷನ್ ಆಗಿದ್ರು ಕೂಡ, ಮತ್ತು ಚರ್ಮ ರೋಗಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಪರ್ಸ್ನಲ್ ಕೇರಿಗೆ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ, ಟೂತ್ ಪೇಸ್ಟ್ ಆಗಿ ಯೂಸ್ ಮಾಡ್ತಾರೆ. ಯಾವಾಗೋ ಸ್ವಲ್ಪ ಬ್ಯಾಡ್ ಬ್ರೀತ್ ಆಗ್ತಾಯಿದೆ ಅಂದರೆ ಒಂದೆರಡು ಎಲೆಗಳನ್ನು ಬಾಯಲ್ಲಿ ಹಾಕ್ಕೊಂಡ್ರು ಆಯಿತು, ಇದು ತುಂಬ ಒಳ್ಳೆ ಬ್ರೀತ್ ಬರುತ್ತೆ ಅಂತ. ಹೇರ್ ಆಯಿಲಲ್ಲಿ ಯೂಸ್ ಮಾಡ್ತಾರೆ. ಸ್ಕಾಲ್ಪ್ ಅಂದರೆ ತಲೆಯ ಒಂದು
ಸಂಬಂಧಿತ ರೋಗಗಳಿರ್ತಾವಲ್ಲ ಅದನ್ನು ಕೂಡ ಕ್ಯೂರ್ ಮಾಡಲಿಕ್ಕೆ ಇದನ್ನು ಸಹಾಯವನ್ನು ತೆಕ್ಕೊಳ್ತಾರೆ ಅಂಥೇಳಿ. ಸೇಫ್ಟಿ ಪ್ರಿಕಾಷನ್ ಅಂದರೆ ಇದು ನೋಡಿ, ಇದರಲ್ಲಿ ವಿಟಮಿನ್ ಕೆ ಹೈ ಇರೋದ್ರಿಂದ ಯಾರು ಹೃದಯ ಸಂಬಂಧಿತ ರೋಗಗಳಿದ್ದಾರೆ ಅವ್ರಿಗೆ ತುಂಬ ಒಳ್ಳೆಯದು. ಆದರೆ ಯಾರೆಲ್ಲ ತಕ್ಷಣ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಇದನ್ನು ಕೊಡಬಾರ್ದು. ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲಡ್ ಥಿನ್ ಆಗುತ್ತಲ್ವ, ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಹಾಗಾಗಿ ಯಾರಿಗೆ ಅವಶ್ಯಕತೆ ಇದೆ, ತುಂಬ ದಪ್ಪ ಇದ್ದಾರೆ ಯಾರೋ, ಮತ್ತು ಹೃದಯ ಸಂಬಂಧಿತ ರೋಗಗಳಿದ್ದಾವೆ, ಇವ್ರನ್ನ ಕೊಡ್ಬೋದು. ಆದರೆ ಸರ್ಜರಿ ಆದವರು, ಪ್ರೆಗ್ನೆಂಟ್ ಇರೋ ಮಹಿಳೆಯರು, ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರಿಗೆ ಇದನ್ನು ಕೊಡಕೂಡ್ದು ಅಂಥೇಳಿ ಇದೆಲ್ಲ ಪ್ರಿಕಾಷನರಿ. ಮತ್ತು ಇನ್ನು ಸ್ಟ್ರೆಸ್ ಮ್ಯಾನೇಜ್ ಮಾಡುತ್ತೆ, ಅದನ್ನೆಲ್ಲ ಕವರ್ ಮಾಡುತ್ತೆ. ಸ್ಟ್ರೆಸ್ ಮ್ಯಾನೇಜ್ ಮಾಡುತ್ತೆ, ಮೆಂಟಲ್ ಹೆಲ್ತಿಗೆ ಇದು ತುಂಬ ಒಳ್ಳೆಯದು. ಆಮೇಲೆ ಏನು ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಮೆಮೊರಿ ಯಾರ್ಯಾರಿಗೂ ಲಾಸ್ ಇರುತ್ತೆ, ಶಾರ್ಟ್ ಟರ್ಮ್ ಮೆಮೊರಿ ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾ. ಆ್ಯಂಟಿ ಆಕ್ಸಿಡೆಂಟ್ ಇದೆ, ಹೈ ಲೆವೆಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಅದರಿಂದ ಇದು ತುಂಬ ಉಪಯೋಗಕ್ಕೆ ಬರ್ತದೆ. ಕಫ್ ಸಿರಪ್ ಆಗಿ ಯೂಸ್ ಮಾಡ್ತಾರೆ ಕೆಲವೊಬ್ಬರೆಲ್ಲ. ಆಮೇಲೆ ಕಷಾಯಗಳನ್ನು ಮಾಡಿಕೊಂಡು ಆಸ್ಮಾ ಇದು ಮಾಡೋಕ್ಕೆ, ಕಾಮನ್ ಕೋಲ್ಡ್ ಕಫಿಗೆಲ್ಲ ಯೂಸ್ ಆಗುತ್ತೆ. ಇಮ್ಯುನಿಟಿ ಬೂಸ್ಟರು, ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹೆಲ್ಪ್ ಮಾಡುತ್ತೆ. ಟಿ ಸೆಲ್ಸ್, ನಮ್ಮ ಬಾಡಿಲಿ ಟಿ ಸೆಲ್ಸ್ ಅಂದರೆ ರೋಗ ನಿರೋಧಕ ಡಿಫೆನ್ಸ್ ಮಾಡೋ ವೈರ್ಗಳನ್ನು ಕೊಲ್ಲುವಂಥ ಟಿ ಸೆಲ್ಸ್ಗಳಿರ್ತವೆ ನಮ್ಮ ದೇಹದಲ್ಲಿ, ಅವುಗಳನ್ನು ನ್ಯಾಚುರಲ್ಲಾಗಿ ಬೆಳೆಸ್ಬಿಟ್ಟು ಹೆಲ್ಪ್ ಮಾಡುತ್ತೆ. ಮೆಟಬಾಲಿಕ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಟೈಪ್ 2 ಡಯಾಬಿಟಿಕ್ ಕಂಟ್ರೋಲ್ ಮಾಡೋಕ್ಕೆ, ಆಮೇಲೆ ಹೃದಯ ಸಂಬಂಧಿತ ರೋಗಗಳನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಡೈಜೆಸ್ಟಿವ್ಗೂ ಹೇಳಿದೆ ನಾನು, ಇನ್ಫ್ಲಮೇಟ್ರಿ ಮತ್ತು ಸ್ಟಮಕ್ಗೆ ತುಂಬ ಒಳ್ಳೆಯದು ಅಂಥೇಳಿ, ಗ್ಯಾಸನ್ನು ಕಂಟ್ರೋಲ್ ಮಾಡುತ್ತೆ ಅಂಥೇಳಿ. ಕಾಸ್ಮೆಟಿಕ್ ಇಂಡಸ್ಟ್ರೀದು ಕ್ರೀಮು, ಆಮೇಲೆ ಐಲೈನರು, ಆಮೇಲೆ ಲಿಪ್ಸ್ಟಿಕ್ಕು, ಆ ಥರದ್ದೆಲ್ಲ ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇದರಲ್ಲಿ 2 ಆಯಿಲ್ ಇದೆ, ಮತ್ತು ಓರಲ್ ಹೆಲ್ತಿಗೆ ಯೂಸ್ ಆಗುತ್ತೆ, ವೂಂಡ್ ಹೀಲಿಂಗಲ್ಲಿ ಯೂಸ್ ಆಗ್ತದೆ. ಆ 2 ಆಯಿಲು ಅಂತ ಹೇಳಿದ್ನಲ್ಲ, ಯಾವುದು ಅಂತ ಹೇಳಿದ್ರೆ ಹೋಲಿ ಬೇಸಿಲಲ್ಲಿ ಯುಜಿನಾಲ್ ಅಂತ ಇರುತ್ತೆ, ಇದೆ ಕ್ಲೋವಲ್ಲಿ ಕೂಡ, ನಮ್ಮ ಲವಂಗದಲ್ಲಿ ಕೂಡ ಇರುತ್ತೆ. ಅದು ಬಾವು ಬರದೇ ಇರೋ ರೀತಿ ನೋಡ್ಕೊಳುತ್ತೆ. ಆ್ಯಂಟಿಸೆಪ್ಟಿಕ್ಕು, ಪೇನನ್ನು ನೋವು ನಿವಾರಕ. ಹಾಗಾಗಿ ಇದು ಯುಜಿನಾಲ್ ಇರೋದ್ರಿಂದ ಇದನ್ನು ಬಳಸಬೇಕಾಗ್ತದೆ. ಅದಲ್ಲದೆ ಲಿನಲಾಲ್ ಅಂತಕ್ಕಂಥದ್ದು, ಅದು ಆ್ಯಂಟಿಸ್ಪಾಸ್ಮೋಡಿಕ್ಕು, ಆ್ಯಂಟಿ ಎಂಗ್ಸೈಟಿ ಅಂದರೆ ಮೆದುಳನ್ನು ಸುಧಾರಿಸುವಂಥಲ್ಲಿ ಇದು ಯೂಸ್ ಆಗುತ್ತೆ. ಸ್ವೀಟ್ ಬೆಸಿಲ್ ಅಂತ ಕರಿತೀವಿ ಅದಕ್ಕೆ. ಹೈ ಇದು ಇರುತ್ತೆ ಲಿನಲಾಲು. ಮತ್ತು ವಿಟಮಿನ್ ಕೆ ಎರಡೂದ್ರಲ್ಲಿ ಇರುತ್ತೆ, ಅಂದರೆ ಹೋಲಿ ಬೆಸಿಲಲ್ಲೂ ಇರುತ್ತೆ, ಸ್ವೀಟ್ ಬೆಸಿಲಲ್ಲೂ ಇರುತ್ತೆ. ಇದು ತುಂಬ ಬ್ಲಡ್ ಕ್ಲಾಟಿಂಗಲ್ಲಿ ಹೆಲ್ಪ್ ಮಾಡುತ್ತೆ, ಬೋನ್ ಸ್ಟ್ರೆಂತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಇದನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನೋಡಿ, ಇದ್ರದ್ದು ಡಿಪ್ರೆಷನಿಗೆ ಹೆಲ್ಪ್ ಆಯಿತು, ಡಯಾಬಿಟಿಕ್ಕಿಗೆ ಹೆಲ್ಪ್ ಆಯಿತು, ಆಮೇಲೆ ಗಟ್ಟಿಗೆ ನಮ್ಮ ಒಂದು ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇದರ ಬಾಟನಿಕಲ್ ನೇಮ್ ಬಂದು ವಾಸಿಮಮ್ ಬ್ಯಾಸಿಲಮ್ ಅಂತ ಅಂದು, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಆಲ್ಫಾಹಾಕ, ಬೆಸಿಲಾಕ, ಬೆಸಿಲಿಕ್ ಕಾಮನ್ನು, ಬೆಸಿಲಿಕ್ ಗ್ರ್ಯಾಂಡ್ವರ್ಟು, ಆ ರೀತಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಬೆಸಿಲ್ ಒಂದು ಫುಡ್ ಸೀಸನಿಂಗ್, ಅಂದರೆ ಅಡುಗೆ ತಯಾರಾದಮೇಲೆ ಮೇಲೆ ಉದುರಿಸ್ಲಿಕ್ಕೆ, ಆಮೇಲೆ ಗಾರ್ನಿಷಿಂಗ್ ಅಂದರೆ ಸುಂದರವಾಗಿ ಕಾಣಲಿಕ್ಕೆ ಅದನ್ನು ತೊಗೊಳ್ತೀವಿ. ಹೆಲ್ತಿಗೂ ಬೆನಿಫಿಟ್ ಇದೆ ತುಂಬ, ಅಂದರೆ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ತುಂಬ, ಇದರಲ್ಲಿ ಆಮೇಲೆ ಲಿಕ್ಕರ್ಸಲ್ಲಿ ಎಲ್ಲದರಲ್ಲೂ ಇದು ಹೆಲ್ಪ್ ಇರೋದ್ರಿಂದ ಗುಡ್ ಡೈಜೆಸ್ಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಬಳಸ್ತೇವೆ. ಈ ರೀತಿ ಕಾಣ್ತದೆ, ಪಾಟ್ಗಳಲ್ಲಿ ಹಾಕ್ಕೋಬೋದು ಅಂತ ಹೇಳ್ತಾ, ನಾಳೆ ದಿನ ಟರ್ಮರಿಕ್, ಅರಿಶಿನ ಕುರಿತಾಗಿ ಮಾತನಾಡೋಣ. ಈಗ ಇವತ್ತಿನ ಟ್ಯಾಗ್ಲೈನ್ ಏನು ಅಂತ ಹೇಳಿದರೆ, ಯಾರಿಗೆ ತನ್ನ ಮೇಲೆ ತಮಗೆ ನಂಬಿಕೆ ಇರೋದಿಲ್ವೋ ಅವರು ಇದು ಸತ್ತಂತೆ. ಯಾರು ಅಂದರೆ ಮನುಷ್ಯ ತನ್ನನ್ನು ಫಸ್ಟು ನಂಬಿದ ಅಂತಂದರೆ ಪ್ರಪಂಚವನ್ನೇ ನಂಬೋದು, ಪ್ರಪಂಚವನ್ನು ಗೆಲ್ಬೋದು. ಅವನಿಗೆ ಮೊದಲು ಗೆಲ್ಲಬೇಕಾಗಿದ್ದು ಅಥವಾ ತನ್ನ ಊರ ಗೆದ್ದು ತನ್ನನ್ನು ಗೆದ್ದು ಊರನ್ನು ಗೆಲ್ಲಬೇಕು ಅಂತಕ್ಕಂಥ ಮಾತು ಕೂಡ ಇದೆ. ಆದ್ದರಿಂದ ಮೊದಲು ನಮ್ಮನ್ನು ನಾವು ಜಯಿಸಬೇಕು, ನಮ್ಮಲ್ಲಿ ನಮ್ಮ ಆತ್ಮವಿಶ್ವಾಸ ಬರಬೇಕು ಅಂತ ತಿಳಿಸ್ತಾ, ಎಲ್ಲ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.